ನಮಸ್ಕಾರ. ನಾನಿದಿನ ಹೀರೆಕಾಯಿ ಒರಳು ಪಚಡಿ ಅಂತ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ರುಚಿಯಾಗಿರುತ್ತೆ. ಇದು ಹಳೆಯ ಕಾಲದ ಅಡುಗೆ. ಇದು ದೋಸೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ನಂಚ್ಕೊಬೋದು. ಹಾಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಕಲಿಸ್ಕೊಂಡು ಊಟ ಮಾಡಿದರೆ ಇನ್ನಷ್ಟು ಮತ್ತಷ್ಟು ಬೇಕು ಅನಿಸುತ್ತೆ. ಬನ್ನಿ ಈಗ ಈ ಪಚಡಿ ವಿಡಿಯೋ ನೋಡ್ತಾ ಹೋಗೋಣ. ನಾನು ಒಂದು ತಟ್ಟೆಯಲ್ಲಿ 1/4 kg ಹೀರೆಕಾಯಿ ಸಿಪ್ಪೆ ತೆಗೆದು 3 ಪೀಸ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ದೊಡ್ಡದಾದ ಒಂದು ಟೊಮೊಟೊ ಇದೆ, 3 ಹಸಿಮೆಣಸನ್ನ ಇಟ್ಕೊಂಡಿದ್ದೀನಿ. ಹೀರೆಕಾಯಿನ ಅರ್ಧ ಇಂಚು ಉದ್ದಕ್ಕೆ ಕಟ್ ಮಾಡಾಗಿದೆ. ಹಸಿಮೆಣಸು ಹೆಚ್ಚಿಟ್ಟಿದ್ದೀನಿ, ಹಾಗೆ ಟೊಮೊಟೊ ಸಹಿತ ಹೆಚ್ಚಿಟ್ಟಾಗಿದೆ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು. ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದನ್ನು ಹಾಕಿಬಿಟ್ರೆ ಸರಿ. ಈಗ 1 ಸ್ಪೂನು ಜೀರಿಗೆನ ಹಾಕೋಣ. ಜೀರಿಗೆ ಯಾವಾಗಲೂ ಆರೋಗ್ಯಕ್ಕೆ ಒಳ್ಳೆಯದು. ಯಾವುದೇ ಅಡುಗೆಗಾದರೂ ಅಷ್ಟೇ ಜೀರಿಗೆ ಹಾಕಿದರೆ ತುಂಬ ಪರಿಮಳ. ಈಗ ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ. ಈಗ ಹೆಚ್ಚಿರುವ ಹಸಿಮೆಣಸನ್ನ ಹಾಕೋಣ. ಗೊಜ್ಜು, ಚಟ್ನಿ ಎಲ್ಲ ಮಾಡಬೇಕಾದ್ರೆ ಹಸಿಮೆಣಸನ್ನ ಸ್ವಲ್ಪ ಹುರಿದು ಹಾಕಿದರೆ ಉರಿಗಾರ ಆಗೋಲ್ಲ, ಹಾಗೆ ಗ್ಯಾಸ್ಟ್ರಿಕ್ ಸಹಿತ ಬರೋಲ್ಲ. ಈಗ ಹೆಚ್ಚಿರುವ ಟೊಮೊಟೊ ಹೋಳುಗಳನ್ನು ಹಾಕೋಣ. ಹಾಗೆ 2 ಸುತ್ತು ಹುರಿತಾ ಹೋಗೋಣ. ಈಗ ಹೆಚ್ಚಿರುವ ಹೀರೆಕಾಯಿ ಹೋಳುಗಳನ್ನು ಟೊಮೊಟೊ ಜೊತೆ ಸೇರಿಸೋಣ. ಸ್ವಲ್ಪ ಮಿಕ್ಸ್ ಮಾಡ್ತಾ ಬರೋಣ. ಈಗ ಒಂದು ಪ್ಲೇಟನ್ನು ಮುಚ್ಚೋಣ. ಮಧ್ಯೆ ಮಧ್ಯೆ 1-2 ಸರಿ ಹೀಗೆ ಮುಚ್ಚಿದ ಪ್ಲೇಟನ್ನು ತೆಗೆದು ಸೌಟಲ್ಲಿ ಟೊಮೊಟೊ ಮತ್ತು ಹೀರೆಕಾಯಿ ಹೋಳುಗಳನ್ನ ಕೈಯಾಡಿಸ್ತಾ ಬರಬೇಕು. ನಾವಿಲ್ಲಿ ನೀರು ಹಾಕೋಲ್ಲ. ಟೊಮೊಟೊ ಹಣ್ಣು ನೀರನ್ನು ಬಿಟ್ಕೊಳ್ಳುತ್ತೆ, ಹಾಗಾಗಿ ಅದೇ ಸಾಕಾಗುತ್ತೆ. ಪುನಃ ಪ್ಲೇಟನ್ನು ಮುಚ್ಚೋಣ. ಈಗ ಮುಚ್ಚಿದ ಪ್ಲೇಟನ್ನು ತೆಗೆಯೋಣ. ಹೀರೆಕಾಯಿ ಹೋಳುಗಳು ಚೆನ್ನಾಗಿ ಬೆಂದಿದೆ. ಹಾಗೆ ಗ್ಯಾಸ್ ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾಗಲಿ. ಈಗ ಹೀರೆಕಾಯಿ ಹೋಳುಗಳು ತಣ್ಣಗಾಗಿದೆ. ಇದರ ರುಚಿಗಾಗಷ್ಟು ಉಪ್ಪು ಹಾಕೋಣ. ಹಾಗೆ ಬೆಲ್ಲ ಒಂದು ಅರ್ಧ ಸ್ಪೂನಷ್ಟು ಹಾಕೋಣ. ಒಂದು ಟೇಸ್ಟ್ ಕೊಡುತ್ತೆ. ಟೊಮೊಟೊ ಹಣ್ಣು ಹಾಕಿದರೂ ಸಹಿತ ಸ್ವಲ್ಪ ಹುಳಿಬೇಕು. 1 ಸ್ಪೂನಷ್ಟು ಹುಣಸೆಹಣ್ಣಿನ ರಸವನ್ನು ಇಲ್ಲಿ ಹಾಕೋಣ. ಈಗ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಹಾಗೆ ನಯಸ್ಸಾಗಿ ರುಬ್ಬೋಣ. ರುಬ್ಬಿದ ಮಿಶ್ರಣ ರೆಡಿಯಾಗಿದೆ. ಒಂದು ಪಾತ್ರೆಗೆ ತೆರಪು ಮಾಡೋಣ. ಈಗ ಈ ಪಚಡಿಗೆ ಒಂದು ಒಗ್ಗರಣೆ ರೆಡಿ ಮಾಡೋಣ. ಕರಿಬೇವಿನ ಹೆಸಳನ್ನು ಹೀಗೆ ಬೆಂಕಿಲಿ ಸ್ವಲ್ಪ ಬಾಡಿಸಿದರೆ ಅದರ ನೀರಿನ ಅಂಶ ಹೋಗುತ್ತೆ. ಹಾಗೆ ಎಣ್ಣೆಗೆ ಹಾಕಿದಾಗ ಎಣ್ಣೆ ಸಿಡಿಯೋಲ್ಲ. ಈಗ ಒಲೆ ಮೇಲೆ ಒಗ್ಗರಣೆ ಸೌಟಿಟ್ಟಾಯಿತು. 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಕಾಯೋಕೆ ಬಿಡೋಣ. ಈಗ 2 ಒಣಮೆಣಸಿನ್ಕಾಯಿ ಚೂರನ್ನು ಹಾಕೋಣ. ಹಾಗೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕೋಣ. ಈಗ 4 ಕರಿಬೇವಿನ ಹೆಸಳನ್ನು ಹಾಕೋಣ. ಇದರಲ್ಲಿ ನೀರಿನಂಶ ಇಲ್ಲದೆ ಇರೋದ್ರಿಂದ ಎಣ್ಣೆ ಸ್ವಲ್ಪನೂ ಸಿಡಿಯೋಲ್ಲ, ಹಾಗೆ ಗ್ಯಾಸ್ ಒಲೆನೂ ರಂಪ ಆಗೋಲ್ಲ ನೋಡಿ. ಈಗ ಅರಿಶಿನ ಹಾಕೋಣ. ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ. ಈಗ 1 ಸ್ಪೂನ್ ತುಂಬ ಸಾಸಿವೆ ಕಾಳನ್ನು ಹಾಕೋಣ. ಸಾಸಿವೆ ಕಾಳು ಸ್ವಲ್ಪ ಚೆನ್ನಾಗಿ ಚಟಪಟ ಗುಟ್ಟಬೇಕು, ಆವಾಗಲೇ ಅಡುಗೆ ತುಂಬ ರುಚಿ ಬರೋದು. ಒಗ್ಗರಣೆ ಫ್ರೈ ಆಗ್ತಾ ಬಂತು. ಈಗ ಗ್ಯಾಸ್ ಆಫ್ ಮಾಡೋಣ. ಪಚಡಿಗೆ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕಿದ ಮೇಲೆ ಒಗ್ಗರಣೆ ಸೌಟನ್ನು 1 ನಿಮಿಷ ಹೀಗೆ ಇಡಬೇಕು, ಆವಾಗ ಅಡುಗೆ ತುಂಬ ಪರಿಮಳ ಆಗುತ್ತೆ. ಈಗ ಒಗ್ಗರಣೆನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಯಾದ ಹೀರೆಕಾಯಿ ಒರಳು ಪಚಡಿ ರೆಡಿ ಆಯಿತು. ಹಿಂದೆ ಸಾಮಾನ್ಯವಾಗಿ ಪಚಡಿ ಚಟ್ನಿನೆಲ್ಲ ಕಲ್ಲಲ್ಲೇ ರುಬ್ತಿದ್ರು, ಹಾಗಾಗಿ ತುಂಬ ಟೇಸ್ಟು ಜಾಸ್ತಿ ಇರ್ತಿತ್ತು. ಈಗ ಯಾರ ಮನೆಯಲ್ಲೂ ಕಲ್ಲಿಲ್ಲ, ಹಾಗಾಗಿ ಮಿಕ್ಸಿಲೇ ರುಬ್ತಾರೆ. ಈ ಪಚಡಿಗೆ ಸ್ವಲ್ಪನೂ ನೀರು ಮುಡ್ಸೋಲ್ಲ, ಹಾಗೆ 2 ದಿನ ಇಟ್ಕೊಂಡು ಸಹಿತ ತಿನ್ಬೋದು. ಬಹಳ ರುಚಿಯಾಗಿರುತ್ತೆ. ಎಲ್ಲರೂ ಇಷ್ಟಪಡುವಂಥ ಪಚಡಿ ಇದು. ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿನ ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.